ಕೋಲಾರ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸುವವರು ಯಾರು? ಸುಮಾರು 4-5 ತಿಂಗಳಿಂದ ಕಾಯಂ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಲ್ಲದೆ, ಇಲ್ಲಿನ ಆಸ್ಪತ್ರೆಯಲ್ಲಿಯ ಸಿಬ್ಬಂದಿಗೆ ಲಂಗು ಲಗಾಮಿಲ್ಲದೆ 3 ಜಿಲ್ಲೆ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಹೊರ ಆಂಧ್ರ ಮತ್ತು ತಮಿಳುನಾಡಿಂದ ಬರುವ ಸಾವಿರಾರು ಜನ ರೋಗಿಗಳ ಜೊತೆ ಇಲ್ಲಿನ ಸಿಬ್ಬಂದಿ ಚೆಲ್ಲಾಟವಾಡ್ತಾಯಿದ್ದಾರೆ. ಕೆಟ್ಟು ನಿಂತಿರೋ ಒಂದು MRI ಸ್ಕ್ಯಾನು, CT ಸ್ಕ್ಯಾನ್, ಯಾಕಂದರೆ ಅವ್ರು ಬಿಲ್ ಕೊಟ್ಟಿಲ್ಲ ಅಂತೇಳಿ ಅದನ್ನು ಸ್ಥಗಿತ ಮಾಡ್ತಾರೆ. ಇನ್ನು ರಕ್ತ ಪರೀಕ್ಷಾ ಕೇಂದ್ರಗಳಲ್ಲಿ ಆ ಒಂದು CBC ಯಂತ್ರಗಳು ಸಂಪೂರ್ಣವಾಗಿ ಹದಗೆಟ್ಟಿದೆ. ಇನ್ನು ಮಕ್ಕಳ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಇನ್ನು ಯಾಕಂದರೆ ಜಿಲ್ಲಾಸ್ಪತ್ರೆ ಎಂಬುದು ಅವ್ಯವಸ್ಥೆಯ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ. ಇದನ್ನು ಸರಿಪಡಿಸಬೇಕಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮೂಢ ಹಗರಣದಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ರಕ್ಷಣೆ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಹೊರತು ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಇನ್ನು ಜನಪ್ರತಿನಿಧಿಗಳು ಹೇಳ್ತಾರೆ ಅವ್ರಿಗೆ ಲಕ್ವ ಬರಲಿ, ಅವ್ರಿಗೆ ಕೈ ಕಾಲುಗಳು ಹೋಗಲಿ, ಅವ್ರಿಗೆ ಆ ರೋಗ ಬರಲಿ, ಈ ರೋಗ ಬರಲಿ, ಜನಪ್ರತಿನಿಧಿಗಳು ಹೇಳ್ತಾರೆ ಹೊರತು ಯಾರಿಗೂ ಬರ್ತಾ ಇಲ್ಲ. ಇಲ್ಲಿ ನೋವು ಅನುಭವಿಸ್ತಾ ಇರೋದು ಬಡ ರೈತ ಕೂಲಿ ಕಾರ್ಮಿಕರು. ಸುಮಾರು 3 ತಿಂಗಳಿಂದ ಡೆಂಗ್ಯೂ ಮತ್ತಿತರ ವೈರಲ್ ಫೀವರಿಂದ ಗ್ರಾಮೀಣ ಪ್ರದೇಶ ಮಕ್ಕಳು, ಹಿರಿಯರು ಇವತ್ತು ಒದ್ದಾಡ್ತಾ ಇದ್ದಾರೆ. ಸಮರ್ಪಕವಾದ ಗೌರ್ಮೆಂಟ್ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗ್ತಾಯಿಲ್ಲ. ಇನ್ನು ಖಾಸಗಿ ಆಸ್ಪತ್ರೆ ದುಬಾರಿ ಆಗ್ತಾಯಿದೆ. ಇನ್ನು ನಕಲಿ ವೈದ್ಯರನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ಇದ್ರೂ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇನ್ನು ಈ ಆಸ್ಪತ್ರೆ ನಮ್ಮ ಜಿಲ್ಲಾಸ್ಪತ್ರೆ, ಯಾಕಂದರೆ ಇದು ಶತಮಾನಗಳ ಹೆಸರಿರುವಂಥ ಜಿಲ್ಲಾಸ್ಪತ್ರೆ, ಪಾರ್ಕಿಂಗ್ ವ್ಯವಸ್ಥೆ ನೋಡಿದ್ರೆ ಬಾಯಿ ಬಡ್ಕೋಬೇಕು. ಇಲ್ಲ ಸಿಬ್ಬಂದಿ ಸ್ವಚ್ಛತೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಆಡಳಿತ ಅಧಿಕಾರಿ ಇಲ್ಲದಕ್ಕೋಸ್ಕರ ಯಾವ ರೀತಿ ಹದಗೆಟ್ಟಿದೆ ಅಂತ ಹೇಳಿದ್ರೆ ಆ ಒಂದು ಆಸ್ಪತ್ರೆ ವ್ಯವಸ್ಥೆಯನ್ನು ನೆನೆಸ್ಕೊಳ್ಳೋಕ್ಕೆ ಇದಾಗ್ತದೆ. ಆರೋಗ್ಯವಂತವಾಗಿ ಬರುವಂತಹ ಒಂದು ರೋಗಿಗಳು ಅನಾರೋಗ್ಯವಾಗಿ ಇವತ್ತು ಇಲ್ಲಿಂದ ಈಚೆ ಹೋಗ್ತಾ ಇದ್ದಾರೆ. ಇದನ್ನು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದ ಕಾರಣ ದಿನಾಂಕ 2/10/2024 ಬೆಳಗ್ಗೆ 11 ಗಂಟೆಗೆ ನಾವು ಇದು ಗಾಂಧಿ ಜಯಂತಿಯಂದು ಇಡೀ ದೇಶನೇ ಸ್ವಚ್ಛತೆ ಮಾಡ್ತಾಯಿದ್ರೆ ನಮ್ಮ ಜಿಲ್ಲಾಸ್ಪತ್ರೆಯನ್ನು ಸ್ವಚ್ಛತೆ ಮಾಡಿ ಅವ್ಯವಸ್ಥೆಯನ್ನು ಸರಿಪಡಿಸಿ ಕಾಯಮ್ಮು ಇದನ್ನು ಶಸ್ತ್ರಚಿಕಿತ್ಸಕರನ್ನು ನೇಮಕ ಮಾಡಿ ಹದಗೆಟ್ಟಿರುವ ವ್ಯವಸ್ಥೆಯನ್ನು ಸರಿಪಡಿಸಿ ಕಾಯಮ್ಮು ಒಂದು ವೈದ್ಯರನ್ನು ನೇಮಕ ಮಾಡಬೇಕು ಮತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ರೈತ ಸಂಘದಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ಗಾಂಧಿ ಜಯಂತಿಯಂದು ಗಾಂಧಿ ಫೋಟೋ ಸಮೇತ ನಮ್ಮ ದೇಹ ಮತ್ತು ಏನಿವತ್ತು ಸ್ವಚ್ಛತೆ ಮಾಡೋಕ್ಕೆ ಹೊರಟಿದ್ದೀರಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ, ಅದೇ ರೀತಿ ಜಿಲ್ಲಾಸ್ಪತ್ರೆಯನ್ನು ಸ್ವಚ್ಛತೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಈ ಹೋರಾಟಕ್ಕೆ ಸಮಸ್ತ ರೈತ ಪರ, ದಲಿತ ಪರ, ಕನ್ನಡ ಪರ ಎಲ್ಲ ಹೋರಾಟಗಾರರು ಸಹಕರಿಸಿ ಜಿಲ್ಲಾಸ್ಪತ್ರೆಯನ್ನು ಉಳಿಸಿ ಬಡ ರೋಗಿಗಳ ಆರೋಗ್ಯವನ್ನು ರಕ್ಷಣೆ ಮಾಡಬೇಕೆಂದಲು ಮನವಿಯನ್ನು ಮಾಡ್ತಾಯಿದ್ದಾರೆ.